ನೀವು ಆ್ಯಸ್ ಅನ್ ಅಡ್ಮಿನಿಸ್ಟ್ರೇಷನ್ ಯಾವಾಗಲೂ ಅಡ್ಮಿನಿಸ್ಟ್ರೇಟರ್ ಅದನ್ನೇ ಯೋಚನೆ ಮಾಡ್ತಿರ್ತೀರಿ, ಉದ್ಯೋಗ ಸೃಷ್ಟಿ, ಟ್ಯಾಕ್ಸ್ ಕಲೆಕ್ಷನ್ನು, ಅಭಿವೃದ್ಧಿ. ಇದು ನೀವು ಮೊನ್ನೆ ಇನೋವೇಟಿವ್ ಫಿಲ್ಮ್ ಸಿಟಿದು ಜಾಲಿವುಡ್ ಸ್ಟುಡಿಯೋ ವಿಷಯದಲ್ಲೂ ನಿಮ್ಮದು ಸ್ಟ್ಯಾಂಡ್ ಅದೇ ಇತ್ತು. ನೋಡಿ, ಏನೋ ಒಂದು ಆಕ್ಟಿವಿಟಿ ಆಗ್ತಿದೆ ರೀ, ಉದ್ಯೋಗ ಸೃಷ್ಟಿ ಆಗ್ತಿದೆ, ಜನ. ಈಗ ನನಗೆ ಅವ್ನು ನೋಟಿಸ್ ಕೊಟ್ಟಿರೋದು ಗೊತ್ತಿಲ್ಲ, ಆ ಡೆಪ್ಟಿ ಕಮಿಷನರು ನಂಗೆ ತಿಳಿಸಿಲ್ಲ, ಆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನು ತಿಳಿಸಿಲ್ಲ. ನಾನೇ ಅದೇ ನಿಂತೋಗಿತ್ತು. ಹಿಂದೆ ನಾವು ಒಂದನ್ನು ಫಿಲಮ್ ಸಿಟಿ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಮೈಸೂರಲ್ಲಿ ಹೊರಟರು. ಬಟ್ ಸ್ಟಿಲ್ ವಿ ಹ್ಯಾವ್ ನಾಟ್ ಸ್ಟಾರ್ಟೆಡ್ ಇಟ್. ಸಿ ನಾವು ಎಂಟರ್ಟೈನ್ ಇಂಡಸ್ಟ್ರಿ ಹ್ಯಾಸ್ ಬಿಕಮ್. ಈಗ ನಮ್ಮ ಮನೇಲಿ ನಾನು ಹೋದ ತಕ್ಷಣ ನನ್ನ ಹೆಂಡ್ತಿ ನ್ಯೂಸ್ ನೋಡಲ್ಲ, ಕಲರು, ಬಿಗ್ ಬಾಸು ಇವೇ ನೋಡ್ತಾ ಇರ್ತಾರೆ. ಆಲ್ ವುಮನ್ ದೇ ಫೀಲ್ ಎಂಟರ್ಟೈನ್ಮೆಂಟ್. ಏನು ಮಾಡ್ತೀರಿ? ಆ್ಯಕ್ಟ್ ಮಾಡೋರು 4 ಜನ ಇದ್ದರೆ ಅದಕ್ಕೆ ಆ್ಯಕ್ಟು ಇದು ಈ ಸ್ಕ್ರೀನು, ಟಿ ವಿ, ಇದು ಮಾಡೋರೆಲ್ಲ ಮಾಡಿದ್ರೆ 300 ಜನ ಇರ್ತಾರೆ. ಹೌದು. ಮಾತಾಡೋದು ನೀವು ಒಬ್ಬರೇ ಇಲ್ಲ, ಅನ್ಮಕ್ಕವರೇ ನಾನು ಬೈತಾ ಇರೋದು. ಅಲ್ಲಿ ನಿಮ್ಮ ಹಿಂದೆ 100 ಜನ ಕೆಲಸ ಮಾಡ್ತಾ ಇರ್ತಾರಲ್ಲ ಇಲ್ಲಿ. ಹಂಗೆ ಇಟ್ ಈಸ್ ಎನ್ ಎಂಪ್ಲಾಯ್ಮೆಂಟ್, ಇಟ್ ಈಸ್ ಎ ಜನ್ರೇಷನ್. ದುಡ್ಡು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗಬೇಕಂತೆ ಒಂದು ಕಡೆ. ಹಾಗೆ ಇಟ್ ಹ್ಯಾಸ್ ಟು ಸರ್ಕ್ಯುಲೇಟ್. ಅದಕ್ಕೆ ನಾನು ನಮಗೆ ಅವ್ನಿಗೆ ಫೋನ್ ಮಾಡಿ ಹೇಳಿದೆ, ನಮ್ಮ ಚೇರ್ಮನ್ಗೆ. ಅವ್ನು ಏನೇನೋ ಹೇಳ್ತಿದ್ದ, ಅದೆಲ್ಲ ನಥಿಂಗ್ ಡೂಯಿಂಗ್. DC ಹೇಳಿದೆ ಫಸ್ಟು ಓಪನ್ ಮಾಡೋದು, ಅಲ್ಲಿ ಚಾಲು ಆಗಲಿ, ಗಿವ್ ದೆಮ್ ಆಪರ್ಚುನಿಟಿ. ಏನು ಈಗ ನೀನು ಹೇಳಿದೆ, ನೀನು ಟೊಯೋಟಾಗೆ ನೋಟಿಸ್ ಕೊಟ್ಬಿಟ್ಟು ನಿಲ್ಸಕ್ಕೆ ಆಯ್ತದ ಅಂದೆ. ಈಗ ಬಯೋಕಾನು ಭಾಳ ಜನ ನಮ್ಮ ಲೋಕಲ್ ಅವರೆಲ್ಲ ಹೇಳ್ತಾರೆ, ಆ ನೀರೆಲ್ಲ ಒಳಗಡೆ ಬಿಟ್ಬಿಟ್ಟವ್ರೆ, ನೀರೆಲ್ಲ ಇದಾಗ್ತಾ ಇದೆ, ಪೊಲ್ಯೂಷನ್ ಆಗ್ತಾಯಿದೆ, ಕೆರೆ ಆಗ್ತಾಯಿದೆ ಅಂತ. ನಿಲ್ಸಕ್ಕಾಯ್ತೈತ? ಸುಮ್ಮನೆ ನಡೀರ ನೀವು ಅಂತ ಹೇಳ್ತೀವಿ. ಉದ್ಯೋಗ ಕೊಡ್ತಾ ಇದ್ದಾರೆ, ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಹೆಸರು ಇದೆ ದೇಶಕ್ಕೆ, ಇವೆಲ್ಲ ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ಬೈದು ಕಳಿಸ್ತೀನಿ ನಾನು. ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಸೆಕೆಂಡ್ ಟೈರ್, ಥರ್ಡ್ ಟೈರ್ ಸಿಟೀಸ್ಗೆ ಇವನ್ನೆಲ್ಲ ತೊಗೊಂಡು ಹೋಗ್ಬೇಕು ನಾವು. ಸೊ ಏನಾದ್ರು ಆಗಬೇಕಲ್ಲ ಬೆಂಗಳೂರಲ್ಲಿ. ಎಂಟರ್ಟೈನ್ಮೆಂಟ್ ಇಂಟ್ರೆಸ್ಟ್ ಆಲ್ಸೋ. ಈಗ ನೋಡಿ, ಒಂದು ಚಾನಲ್ ಬರೀ ದೂರದರ್ಶನಲ್ಲೇ ನಡೆಸ್ತಾ ಇದ್ದಾವೆ. ಹೌದು. ಈಗ 11 ಚಾನಲ್ ಇದೆ, ಒಂದೊಂದು ಚಾನಲಲ್ಲಿ ಮಿನಿಮಮ್ 300 ಜನ ಕೆಲಸ ಮಾಡ್ತಾರೆ. ಇಲ್ಲ, ಒಟ್ಟು 1600 ಚಾನಲ್ ಇದೆ ಥ್ರೂಟ್ ಕಂಟ್ರಿ. ಆ ಯೂಟ್ಯೂಬ್ಗಳು ಶುರು ಆಗ್ಬಿಟ್ಟಿದೆ, ಅವ್ರು ಶುರು ಆಗ್ಬಿಟ್ಟಿದೆ. ಅಲ್ಲ, ನೀವು ನ್ಯೂಸ್ ಬಿಟ್ಟು ಇನ್ನೇನಾದ್ರು ನೋಡ್ತೀರಾ ಸರ್? ಟೈಮೇ ಇಲ್ಲ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.